ನಮಸ್ಕಾರ ಫ್ರೆಂಡ್ಸ್, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈಗ CM ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ 15ನೇ ಕಂತಿನ ಅಮೌಂಟ್ ಅದು ಸೊ ಅದ್ರ ಯಾವಾಗ ಬರುತ್ತೆ, ಸೊ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಇದೇ ತಿಂಗಳು ಬರುತ್ತೋ ಅಥವಾ ಮುಂದಿನ ತಿಂಗಳಲ್ಲಿ, ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಮೊದಲನೇದಾಗಿ ನೀವು ಮಾಡಬೇಕಾದ್ರೆ ಕೆಲಸ ಏನಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕು. ಮತ್ತು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮತ್ತು ನೀವು ಒಂದು ಮಾಡೋ ಲೈಕ್ನಿಂದ ಸೊ ಈ ಸುಮಾರು ಜನಕ್ಕೆ ಇದರ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ನಿಮ್ಮ ಲೈಕ್ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಇದ್ರ ಜೊತೆಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಇದೇ ರೀತಿ ನಾನು ಹೊಸ ಮಾಹಿತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ 15ನೇ ಕಂತಿನ ಅಮೌಂಟ್ ಏನಿದೆ, ಸೊ ಅದು ಯಾವಾಗ ಬರುತ್ತೆ, ಈಗ ಇದೇ ತಿಂಗಳು ಕೊನೆಯಲ್ಲಿ ಬರುತ್ತೆ ಅಂತ ನಾನು ಸುಮಾರು ವಿಡಿಯೋನಲ್ಲಿ ಹೇಳಿದ್ದೀನಿ. ಆದರೆ ಈಗ CM ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ, ಸೊ ಅದು ಸುಮಾರು ಜನಕ್ಕೆ ಬಂದಿದೆ, ತುಂಬ ಜನಕ್ಕೆ ಅದಕ್ಕೂ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿದೆ. ನಿಮಗೆ ಒಂದು ಹಳೆ ವಿಡಿಯೋನಲ್ಲಿ ನಿಮಗೆ ವಿತ್ ಪ್ರೂಫ್ ತೋರಿಸಿದೆ. ಸೊ ಇದೇ ತಿಂಗಳು 13ನೇ ತಾರೀಕಿಗೆ 2,000 ರೂಪಾಯಿ 14ನೇ ಕಂತಿನ ಅಮೌಂಟ್ ಏನಿದೆ ಬಂದಿದೆ. ಇದೇ ರೀತಿ 14ನೇ ತಾರೀಕಿಗೆ ಏನು ಆಗಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿದೆ. ಸೊ ಯಾರಿಗೆಲ್ಲ 2,000 ರೂಪಾಯಿ 14ನೇ ಕಂತಿನ ಅಮೌಂಟ್ ಬಂದಿಲ್ಲ, ಸೊ ಆದಷ್ಟು ಬೇಗ ಈಗ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು 2-3 ದಿವಸದಲ್ಲಿ ಬರುತ್ತೆ. ಈಗ ಆಲ್ರೆಡಿ 95% ಜನರಿಗೆ ಏನಿದೆ 14ನೇ ಕಂತಿನ ಅಮೌಂಟ್ ಬಂದಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಈಗ ಅದ್ರ ಬಗ್ಗೆ ಈಗ ಆಲ್ರೆಡಿ DBT ಮುಖಾಂತರ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ. ಸೊ 15ನೇ ಕಂತಿನ ಅಮೌಂಟ್, ಈಗ 14ನೇ ಕಂತಿನ ಅಮೌಂಟ್ ಯಾವುದು ಅಂದರೆ ಇದು 14ನೇ ಕಂತಿನ ಅಮೌಂಟ್ ಸೆಪ್ಟೆಂಬರ್ದು. ಇದು ನವೆಂಬರ್ದಲ್ಲ, ಸೆಪ್ಟೆಂಬರ್ದು ಏನು ಬರಬೇಕಾಗಿತ್ತು, ಸೆಪ್ಟೆಂಬರ್ನಲ್ಲಿ 14ನೇ ಕಂತು ಬರಬೇಕಾಗಿತ್ತು. ಸೊ ಅದು ಕೊಟ್ಟಿಲ್ಲ, ಅದಕ್ಕೋಸ್ಕರ ಈಗ ನವೆಂಬರ್ನಲ್ಲಿ 14ನೇ ಕಂತು ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಇದು 15ನೇ ಕಂತಿನ ಏನಿದೆ ಇದು ಅಮೌಂಟು ಇದು ನವೆಂಬರ್ನಲ್ಲಿ ಬರಬೇಕಾಗಿರೋ ಅಮೌಂಟ್. ಸೊ ಈ ತಿಂಗಳು ಏನಾದರೂ 15ನೇ ಕಂತಿನ ಅಮೌಂಟ್ ಬಂತು ಅಂದರೆ ಆಮೇಲೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಪೆಂಡಿಂಗ್ ಅಮೌಂಟ್ ಇದೆ ಅದೇ ರೀತಿ ಅವರು ಪೆಂಡಿಂಗ್ ಅಮೌಂಟನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಒಂದೇ ತಿಂಗಳಲ್ಲಿ 2 ಸಲ ಅಮೌಂಟನ್ನು ಜಮಾ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಹೋದ ತಿಂಗಳು ಕೂಡ 12, 13ನೇ ಕಂತಿನ ಅಮೌಂಟ್ ಜಮಾ ಆಯಿತು. ಸೊ ಈ ತಿಂಗಳಲ್ಲಿ 14 ಮತ್ತು 15ನೇ ಕಂತಿನ ಅಮೌಂಟ್ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಈಗ ಆಲ್ರೆಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಈಗ ಹಣಕಾಸು ಇಲಾಖೆಗೆ ಹಣ ಕೂಡ ತಲುಪಿದೆ ಫ್ರೆಂಡ್ಸ್. ಸೊ ಇದ್ರೀಗ ಆಲ್ರೆಡಿ DBT ಮುಖಾಂತರ ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ 14ನೇ ಕಂತಿನ ಅಮೌಂಟ್ ಆದಷ್ಟು ಬೇಗ 2-3 ದಿವಸದಲ್ಲಿ ಯಾರ ಅಕೌಂಟ್ಗೆ ಬಂದಿಲ್ಲ ಅವ್ರ ಅಕೌಂಟ್ಗೆ ಇನ್ನೂ 4-5 ದಿವಸದಲ್ಲಿ ಜಮಾ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಈಗ ಆಲ್ಮೋಸ್ಟ್ 95% ಜನರಿಗೆ ಏನಿದೆ 14ನೇ ಕಂತಿನ ಅಮೌಂಟ್ ಬಂದಿದೆ. ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿದೆ. ಸೊ ಆದಷ್ಟು ಬೇಗ ಈ ತಿಂಗಳು ಮುಗಿಯೋದ್ರೊಳಗಡೆ 15ನೇ ಕಂತಿನ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಸೊ ಯಾವಾಗ ಬರುತ್ತೆ ಸ್ಪಷ್ಟವಾದ ನಿಮಗೆ ಡೇಟ್ ಬೇಕಂದರೆ ಇನ್ನೂ ಅದ್ರ ಬಗ್ಗೆ ಸ್ಪಷ್ಟವಾದ ಅಪ್ಡೇಟ್ ಬಂದಿಲ್ಲ. ಅದು ಬಂತು ಅಂದರೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಮೊದಲನೇದಾಗಿ ಆಲ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು, ಮಾಹಿತಿ ಹೇಗೆ ಅನ್ನಿಸಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮತ್ತು ಏನು ಅದ್ರ ಮಾಹಿತಿ ಹೊಸ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.